ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಬೆಳಗ್ಗೆ ಸಂಡೇ ಐತ್ರಿ. ದೋಸೆ ಮಾಡ್ಕೊಂಡು ತಿಂದು ಇವಾಗ 11:30 ಆಗೈತಿ. ನಾವು ಹೈದ್ರಾಬಾದೊಳಗಿರುವಂತಹ ಡಿಮಾರ್ಟಿಗೆ ಹೋಗ್ತೀವಿ. ಡಿಮಾರ್ಟಿಗೆ ಹೋಗಿದ್ದಕ್ಕೆ ನಿಮ್ಗೆ ಅಲ್ಲಿ ಏನೇನು ಅಂತಂದು ತೋರಿಸ್ತೀವಿ ಅಂತ ಬರ್ರಿ ನೋಡೋಣ. ನೋಡ್ರಿ ಫ್ರೆಂಡ್ಸ್, ಯಜಮಾನ್ರು ಟ್ರೇ ತೊಗೋತಾರ. ತೊಗೊಂಡು ಒಳಗೆ ಎಂಟ್ರಿ ಆಗತ್ತಾರ ನೋಡ್ರಿ. ಅವ್ರು ಎಂಟ್ರಿ ಆಗಿ ಸಾಮಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಒಳಗೆ ಎಂಟ್ರಿ ಆಗತ್ತಾರ. ಪಾಪನ ಕರ್ಕೊಂಡು ಒಳಗೆ ಎಂಟ್ರಿ ಆಗತ್ರಿ ಅವರು. ನಾನು ಹಿಂದಿಂದ ವಿಡಿಯೋ ಮಾಡ್ಕೊತಾ ಹೋಗತ್ತೇನೆ ರೀ ಅವರಿಗೆ. ನೋಡ್ರಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಬಿಸ್ಕಿಟ್, ಆಮೇಲೆ ಬಟರ್, ಟೋಸ್ಟ್ ಇವೆಲ್ಲ ಸಿಗ್ತಾವೆ ನೋಡ್ರಿ. ಇಲ್ಲಿ ಕಡೆ ಎಲ್ಲ ಸ್ನ್ಯಾಕ್ಸ್ ಅದ ನೋಡ್ರಿ. ಕಾಫಿ ಪುಡಿ ನೋಡ್ರಿ. ಹಿಂಗೈತೆ ನೋಡ್ರಿ ಮಾಲ್. ನೀವು ನೋಡತ್ತೀರಿ ಅಂತ ಅನ್ಕೊಳ್ತೇನೆ ನಾನು. ನೋಡ್ರಿ ಈ ರೀತಿ ಐತೆ ನೋಡ್ರಿ. ನಾನು ತೊಗೊಂಡು ಈ ಸಲ ಟ್ರೈನ ತೊಗೊಂಡು ಪಾಪನ ಕರ್ಕೊಂಡಾರಿ. ಇಲ್ಲ ರೀ, ಪಾಪನ ಕುಂದಿರ್ಸ್ಕೊಂಡು ನಾನು ಟ್ರೈನ್ ತೊಗೊಂಡೇನಿ ರೀ. ಮುಂದೆ ಅವ್ರು ಹಿಂದಿಯಿಂದ ವಿಡಿಯೋ ಮಾಡ್ಕೊತಾ ಬರಾಕತ್ತಾರೆ ಅಂದೆ. ಯಾಕಂದ್ರೆ ಅವರ ಡಿಮಾರ್ಟ್ ಒಳಗೆ ವಿಡಿಯೋ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ನಾನು ಹೆದರಿದೆ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಇರತ್ತಲ್ರಿ. ಹೀಗಾಗಿ ಅವ್ರಿಗೆ ಯಾರು ಏನು ಅನ್ನಲ್ಲ. ನಾ ಮಾಡ್ತೇನೆ ಕೂಡ, ನೀವು ಹೋಗಿ ಮುಂದೆ ಅಂತ ಹೇಳಿದ್ರೆ ನಾನು ಹ್ಞೂ ಅಂತಂದು ವಿಡಿಯೋ ಮಾಡತ್ತೆ ನೋಡ್ರಿ. ಇಲ್ಲೆಲ್ಲ ಹಿಟ್ಟಿನ ಪ್ಯಾಕೆಟ್ ಅದ ನೋಡ್ರಿ. ಆಶೀರ್ವಾದ ಹಿಟ್ಟಿನ ಪ್ಯಾಕೆಟ್ ಅದಾವ. ಆಮೇಲೆ ಇಲ್ಲಿ ಜೇನುತುಪ್ಪ ಐತೆ ನೋಡ್ರಿ. ಅದ್ರದ್ದು ರೇಟು ಕೊಟ್ಟಾರ ನೋಡ್ರಿ. ಇಲ್ಲ ಡಿಮಾರ್ಟ್ ರೇಟ ಬೇರೆ ಇರ್ತೈತಿ, ಆಮೇಲೆ ಹೊರಗಿನ ರೇಟ ಜಾಸ್ತಿ ಬೇರೆ ಇರ್ತೈತಿ. ನಮ್ದು ಡಿಮಾರ್ಟ್ ಇದೆ ಚೀಪ್ ಆ್ಯಂಡ್ ಬೆಸ್ಟ್. ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಡಿಮಾರ್ಟಿಂದ ನೋಡ್ರಿ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಇದು ಇಡ್ಲಿ ರವೆ ತೊಗೊಳ್ತೇನೆ ನೋಡ್ರಿ. ನಮ್ಗೆ ಇಡ್ಲಿ ರವೆ ಕಂಪಲ್ಸರಿ ಬೇಕು ರೀ. ಯಾಕಂದ್ರೆ ವೀಕ್ಲಿ 2 ಟೈಮ್ ಅಥವಾ 1 ಟೈಮ್ ಆದರೂ ನಾನು ಇಡ್ಲಿ ಮಾಡತ್ತೇನೆ ರೀ. ಹೀಗಾಗಿ ಇಡ್ಲಿ ರವೆ ತೊಗೊಳ್ತೇನೆ ನೋಡ್ರಿ. ಇಡ್ಲಿ ರವೆ 34 ರೂಪಾಯಿ ಕೆಜಿ ಸಿಗ್ತೈತೆ ರೀ. ಇಲ್ಲಿ ಇಡ್ಲಿ ರವೆ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಐತೆ ರೀ. ಹಂಗೆ ಮುಂದೆ ಬಂದರೆ ದಪ್ಪನ ರವೆ ನೋಡ್ರಿ. ಇದು ಉಪ್ಪಿಟ್ಟು ರವೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತೆ ರೀ. ಉಪ್ಪಿಟ್ಟು ನಾವು ಇದೇ ರವಾನ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತೀವಿ ರೀ. ಯಾವಾಗಾದ್ರೂ ಸಲ ತಿಂದ್ರೆ. ಇದು ನೋಡ್ರಿ ಸೂಜಿ ರವೆ ಐತೆ ನೋಡ್ರಿ ನನ್ನ ಮಗಳಿಗೆ ತಿನ್ನೋಕೆ. ಆಮೇಲೆ ಅವಲಕ್ಕಿ, ಪುಟಾಣಿ ಸಿಗ್ತಾವೆ ನೋಡ್ರಿ. ಇಲ್ಲಿ ಇವೆಲ್ಲ ಪ್ಯಾಕೆಟ್ ರೀ. ಇವು ಹಂಗೆ ನೋಡ್ಕೊತ ಹೊಂಟ್ರೆ ನೋಡ್ರಿ. ಇಲ್ಲಿ ಏನಿದಾವೆ ಇವು ಉದ್ದಿನಬೇಳೆ, ಇವು ತೊಗರಿಬೇಳೆ, ಆಮೇಲೆ ಕಡಲೆಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಇವು ದಪ್ಪನ ಉದ್ದಿನ ಕಾಳು ರೀ. ಇವು ಹೆಸರು ಬೇಳೆ ರೀ. ಇವಿಷ್ಟೆಲ್ಲ ಬೇಳೆ ಐಟಮ್ಸ್ ಅದಾವೆ ರೀ. ಇಲ್ಲಿ ಈ ಕಡೆ ಬಂದರೆ ಇವೇನು ರೀ, ಇವು ಸ್ನ್ಯಾಕ್ಸ್ ಮಸಾಲ ರೀ. ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಎಲ್ಲ ಮಸಾಲ ಪುಡಿ ಅದಾವೆ ರೀ. ಈ ಕಡೆ ಬಂದ್ರೆ 1 kg ಕವರ್ಸ್ ಅಂತಂದು ಕವರ್ಸ್ ಅದಾವೆ ರೀ. ಇದು ಬೇಸನ್ ಹಿಟ್ಟು ಐತೆ ನೋಡ್ರಿ, ಬಜ್ಜಿ ಮಿರ್ಚಿ ಮಾಡೋಕೆ. ಮತ್ತು ಇದು ಮೈದಾ ಐತೆ ರೀ. ನಾವು ಯೂಸ್ ಮಾಡೋದಿಲ್ಲ ರೀ ಮೈದಾ. ಇವು ಪಾಸ್ತಾ ನೋಡ್ರಿ. ನಾವು ಪಾಸ್ತಾನು ಯೂಸ್ ಮಾಡೋದಿಲ್ಲ ರೀ. ನಾವು ಇಂಥವೆಲ್ಲ ತೊಗೊಳ್ಳೋದಿಲ್ಲ. ನಾವು ಏನಿದ್ರು ಚಲೋ ದೇಹಕ್ಕೆ ಚಲೋ ಇರುವಂತಹದಷ್ಟು ಯೂಸ್ ಮಾಡ್ತೀವಿ. ಇವು ಗೋಧಿ ನೋಡ್ರಿ. ಗೋಧಿನೂ ಸಿಗ್ತಾವೆ ಇಲ್ಲಿ. ಯಾವ ವೆರೈಟೀಸ್ ಆಫ್ ಅಕ್ಕಿ ಅದಾವೆ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟಿ ವೆರೈಟೀಸ್, ಒಂದು 5-6 ಥರ ವೆರೈಟೀಸ್ ಅಕ್ಕಿ ಅದಾವೆ ನೋಡ್ರಿ. ಇಲ್ಲಿ ನಾವು ಒಂದು ಯಾವುದು ಕರ್ನೂಲ್ ಮಸೂರಿ ಅಂತಂದು ಒಂದು 55 ರೂಪಾಯಿ ಒಂದು ಕೆಜಿ 5 kg ಅಕ್ಕಿ ತೊಗೊಂಡಿವ್ರಿ ನಾವು. ತೊಗೊಂಡು ಇಲ್ಲಿ ನೋಡ್ರಿ. ಇಲ್ಲಿ ಏನಿದಾವೆ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಆಮೇಲೆ ರಾಜ್ಮಾ, ಆಮೇಲೆ ಇಷ್ಟೆಲ್ಲ ಐಟಮ್ಸ್ ಅದ ನೋಡ್ರಿ. ಇಲ್ಲ ನಮ್ಮ ಯಜಮಾನ್ ಅಷ್ಟು ಸರಿಯಾಗಿ ವಿಡಿಯೋ ಮಾಡಿಲ್ಲ. ನಾನು ವಾಯ್ಸ್ ಓವರ್ ಕೊಡಾಕತ್ತೇನೆ ನೋಡ್ರಿ. ಇಷ್ಟು ಐತೆ, ಹಿಂಗೈತೆ ನೋಡ್ರಿ ಡಿಮಾರ್ಟ್. ಟೋಟಲಿ ಹೇಳ್ಬೇಕಂದ್ರೆ ಒಂದು 4ರಿಂದ 5 3ರಿಂದ 4 ಫ್ಲೋರಿಂದ ಐತೆ ರೀ ಡಿಮಾರ್ಟ್ ಇದೆ ನೋಡ್ರಿ. ಇಲ್ಲಿ ಇವೆಲ್ಲ ಏನು ರೀ, ಇವು ಇಷ್ಟೆಲ್ಲ ಐಟಮ್ಸ್ ಅದ ನೋಡ್ರಿ. ಇಲ್ಲಿ ಮತ್ತು ಯಜಮಾನ್ರು ತೊಗೊಳತ್ತಾರೆ. ನಾವು ವಿಡಿಯೋ ಮಾಡತ್ತೆ. ಇವಾಗ ಯಜಮಾನ್ರು ಅಕ್ಕಿ ತೊಗೊಳತ್ತಾರೆ ನೋಡ್ರಿ. ನಾನು ಹೇಳಿದ್ನಲ್ರಿ ಒಂದು 5 kg ಅಕ್ಕಿ ತೊಗೊಂಡಿದ್ವಿ ಅಂತಂದು. ಈಗ ಅವ್ರ ಯಜಮಾನ್ರು ಅಕ್ಕಿ ತೊಗೊಳತ್ತಾರೆ. ಅಕ್ಕಿ ತೊಗೊಂಡು ಮತ್ತೇನು ತೊಗೊಳೋದಂತ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ರೀ. ಅಕ್ಕಿ ತೊಗೊಳ್ತಾರೆ ನೋಡ್ರಿ ಯಜಮಾನ್ರು. ನಾವು ಪಲಾವಿಗೆ ಯೂಸ್ ಮಾಡ್ತೀವಲ್ರಿ ಅಕ್ಕಿ, ಹಿಂಗಾಗಿ ಅಕ್ಕಿ ತೊಗೊಳ್ತಾರೆ. ಇವೆಲ್ಲ ಬಂದರೆ ಹಿಂಗೆ ಪ್ಯಾಕೆಟ್ 50 ಇರ್ತಾವಲ್ರಿ, ಅವೆಲ್ಲ ಅದ ನೋಡ್ರಿ. ಇಲ್ಲಿ ಭಾಳ ಅಂದ್ರೆ ಭಾಳ ದೊಡ್ಡದೈತೆ ರೀ. ಇದು ಜಾಮೂನ್ ಪ್ಯಾಕೆಟ್ ಅದ ನೋಡ್ರಿ. ಇವು ಜಾಮೂನ್ ಪ್ಯಾಕೆಟ್. ಮತ್ತು ಮಸಾಲ ರೀ. ಇವು ಎವರೆಸ್ಟ್ ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಮಸಾಲ ಪ್ಯಾಕೆಟ್ಸ್ ಅದಾವೆ. ಆಲ್ರಿ ಎಲ್ಲಿ ಹೋಗಂಗಿಲ್ಲ ನೋಡಿ ಮಾಲಿಗೆ ಹೋದ್ರೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಐತ್ರಿ ಮಾಲ್. ಇವೆಲ್ಲ ನೋಡ್ರಿ ಗ್ಲುಕೋಂಡಿ, ಆರೆಂಜ್ ಗ್ಲುಕೋಂಡಿ, ವೈಟ್ ಗ್ಲುಕೋಂಡಿ ಎಲ್ಲ ಅದ ನೋಡ್ರಿ. ಇಲ್ಲಿ ಇವು ಮತ್ತು ಸ್ನ್ಯಾಕ್ಸ್ ನೋಡ್ರಿ. ಇವು ಸ್ನ್ಯಾಕ್ಸ್ ನಾ ತೊಗೊಳೋದಿಲ್ಲ. ಇಂಥವು ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ, ತಿನ್ನೋದಿಲ್ಲ. ಹೀಗಾಗಿ ಇವು ಸೋಯಾ ಸ್ಟಿಕ್ ನೋಡ್ರಿ. ಒಂದು ಹಾಕೊಂಬಂದ್ರೆ ನೋಡ್ರಿ ನಮ್ಮ ಯಜಮಾನ್ರು. 1-2 ಸೋಯಾ ಸ್ಟಿಕ್ ತೊಗೊಂಡ್ರೆ ಒಂದಕ್ಕೊಂದು ಫ್ರೀ ರೀ. 1 get 1 buy ಅಂತ ಐತೆ ನೋಡಿ. 1 buy 1 get ಅಂತ ಐತೆ ನೋಡ್ರಿ. ಒಂದಕ್ಕೊಂದು ಫ್ರೀ ಅದಾವೆ ಸೋಯಾ ಸ್ಟಿಕ್ ತೊಗೊಂಬಂದ್ರೆ ಯಜಮಾನ್ರು.
ಯಾವಾಗಾದ್ರೆ ಚಾ ಟೈಮ್ ಒಳಗೆ ಓದಿ ತಿನ್ನಕ್ಕೆ ಬರ್ತೈತೆ ಅಂತಂದ್ರೆ. ಮತ್ತು ಇವೆಲ್ಲ ಚಿಪ್ಸ್ ಪ್ಯಾಕೆಟ್ ನೋಡಿರಿ ಇವು ನೋಡಿರಿ, ಇವೆಲ್ಲ ಚಿಪ್ಸ್ ಸ್ನ್ಯಾಕ್ಸ್ ಇದಾವೆ ಅಷ್ಟು. ನೋಡಿರಿ ಅಷ್ಟು ವೆರೈಟೀಸ್ ಆಫ್ ಚಿಪ್ಸ್ ಅದಾವೆ ನೋಡಿರಿ. ಇಷ್ಟೆಲ್ಲ ಅದಾವೆ ನೋಡೋ ಸ್ನ್ಯಾಕ್ಸ್. ಇದೇನು ಗೀ ನೋಡಿರಿ, ಇದು ತುಪ್ಪ ಡಬ್ಬಿ ನೋಡಿರಿ ಇವಷ್ಟು. ಇವೇನು ಲಡ್ಡು ನೋಡಿರಿ, ಇವು ಲಡ್ಡು ಅದಾವೆ. ವೆರೈಟೀಸ್ ಆಫ್ ಲಡ್ಡು ಅದ ನೋಡಿರಿ. ಲಡ್ಡು ಸ್ವೀಟ್ಸ್ ಎಲ್ಲ ಇದೆಲ್ಲ ಸ್ವೀಟ್ಸ್ ಐತ್ರಿ ಒಂದು ಕಡೆ. ಇದು ಆಶೀರ್ವಾದ ಹಿಟ್ಟು ಅಂತ ಹೇಳಿದ್ನಲ್ಲ ರೀ, ಆಶೀರ್ವಾದ ಹಿಟ್ಟು ಐತೆ ನೋಡಿರಿ. ಅಲ್ಲಿ ಸೈಡಿಗೆ ವೆರೈಟೀಸ್ ಆಫ್ ಹಿಟ್ಟು ಐತಿ. ಚಕ್ಕಿ ಐತ್ರಿ, ಚಕ್ಕಿ ಅಂದರೆ ಹಿಟ್ಟು ಅಂತಾರೆ ಹಿಂದಿ ಒಳಗೆ ಮತ್ತು ಇಂಗ್ಲೀಷ್ ಒಳಗೆ. ನೋಡಿರಿ ನನ್ನ ಪಾಪನ ಕರ್ಕೊಂಡು ಹಂಗೆ ತಿರುಗಾಡ್ತಾನೆ. ಹೊರಗೆ ಮಳೆ ಇತ್ತಲ್ರಿ, ಹಿಂಗಾಗಿ ತಲೆ ಕಟ್ಕೊಂಡು ಹೋಗಿದ್ದೀವಿ ರೀ ನಾವು ಸ್ವಲ್ಪ. ಇವು ಚಾಕ್ಲೇಟ್ಸ್ ಬಂದ್ರೆ ನೋಡಿರಿ ಇಲ್ಲಿ ಮಂಚ್, ಡೈರಿ ಮಿಲ್ಕ್, ಕಿಟ್ ಕ್ಯಾಟ್ ಇವೆಲ್ಲ ಚಾಕ್ಲೇಟ್ಸ್ ಅದ ನೋಡಿರಿ. ಇಲ್ಲಿ ವೆರೈಟೀಸ್ ಆಫ್ ಚಾಕ್ಲೇಟ್ ರೀ ಅಷ್ಟು ನೋಡಿರಿ. ಹೇಳಿದ್ನಲ್ರಿ ಕಿಟ್ ಕ್ಯಾಟ್, ಡೈರಿ ಮಿಲ್ಕ್, ಮಂಚ್ ಅದೆಲ್ಲ ಅದ ಅಂತ ಚಾಕ್ಲೇಟ್ಸ್ ಅದ ನೋಡಿರಿ. ಕ್ಯಾಡ್ಬರಿ ಗಿರಿ ಎಲ್ಲ ಅದ ನೋಡಿರಿ ಚಾಕ್ಲೇಟ್ಸ್. ಪ್ರತಿಯೊಂದು ರೀ ಈ ಮಾಲಿಗೆ ಹೋದ್ರೆ ಇಂಥದ್ದು ಇಲ್ಲ ಅನ್ನೋದಿಲ್ಲ. ಎಲ್ಲ ಪ್ರತಿಯೊಂದು ಚಪ್ಪಲಿಂದ ಹಿಡಿದು ಬಾಂಡೆ ಸಾಮಾನಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅಲ್ಲೇ ತೊಗೋಬೋದು ರೀ. ಎಲ್ಲಿ ಹೋಗೋಂಥ ಅವಶ್ಯಕತೆ ಇಲ್ಲ. ಇವೆಲ್ಲ ಜ್ಯೂಸ್ ಅದ ನೋಡಿರಿ. ಇಂಥ ಜ್ಯೂಸ್ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಿಂಗಾಗಿ ನಾವು ತೊಗೊಳಿಲ್ಲ ರೀ. ಅಷ್ಟೇ ನಿಮ್ಗೆ ವಿಡಿಯೋದಾಗ ತೋರಿಸಿರತ್ತಂತಂದು ವಿಡಿಯೋ ಮಾಡತ್ತೇವೆ. ಜಾಸ್ತಿ ಇಂಥ ಸ್ಪ್ರೈಟ್ ಜ್ಯೂಸ್ ಆಮೇಲೆ 7up, ಮಿರಿಂಡ ಅದು ನಾವು ಏನು ಕುಡಿದಿಲ್ಲ ರೀ ಜಾಸ್ತಿ. ಯಾಕಂದರೆ ದೇಹಕ್ಕೆ ಒಳ್ಳೆಯದಿರುವಂತಹ ಮಾತ್ರ ನಾವು ಯೂಸ್ ಮಾಡೋದು. ಇವೆಲ್ಲ ರಿಫೈಂಡ್ ಆಯಿಲ್ ಅದ ನೋಡಿರಿ. 5 kg ಮತ್ತು 1 kg ಪ್ಯಾಕೆಟ್ ಅದಾವೆ, 5 kg ಅದಾವೆ. ಮತ್ತು ಹಂಗೆ ಆ ಕಡೆ ಹೋದರೆ 15 kg ಡಬ್ಬಿನೂ ಸಿಗ್ತಾವ್ರಿ. ಅವನು ತೋರಿಸ್ತೇವಂತ ತಡೀರಿ. ನೋಡಿರಿ ಇಲ್ಲೇ ಇವು ಮಸ್ಟರ್ಡ್ ಆಯಿಲ್ ರೀ. ಈ ಕಡೆ ಎಲ್ಲ ಜಾಸ್ತಿ UP MP ದವರೆಲ್ಲ ಸಾಸ್ಮಿನ ಯೂಸ್ ಮಾಡ್ತಾರಲ್ರಿ, ಹಿಂಗಾಗಿ ಮಸ್ಟರ್ಡ್ ಆಯಿಲ್ ರೀ ಅದು. ಇವೆಲ್ಲ ಅಕ್ಕಿ ಡಬ್ಬ ಅದ ನೋಡಿರಿ. ಹಿಂಗೆ ಬಂದರೆ ಇವೇನು ರೀ ಪನ್ನೀರ್ ನೋಡಿರಿ, ಪನ್ನೀರ್ ಆಮೇಲೆ ಪರೋಟ, ಕೇರಳ ಪರೋಟ ನೋಡಿರಿ. ಇವು ಮೊಸರು ಇಲ್ಲೇನು ಗೊತ್ತೈತೇನು ರೀ, ಮೊಸರು 64 ರೂಪಾಯಿ kg ಮೊಸರು ಐತೆ ನೋಡಿರಿ. ಇಲ್ಲಿ ಭಾಳ ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಮೊಸರು ಐತೆ ನೋಡಿರಿ. ಇಲ್ಲಿ ಇವಷ್ಟು ಪನ್ನೀರ್ 180 rupees, 90 rupeesಗೆ ½ kg ಪನ್ನೀರ್ ಕೊಡ್ತಾರೆ ಇಲ್ಲಿ. ನೋಡಿರಿ ಯಾರಾದರೂ ನಮ್ಮ ಕರ್ನಾಟಕದವರು ಹೈದ್ರಾಬಾದ್ ಒಳಗಿದ್ರೆ ಹೋಗಿ ಒಂದು ಸಲ ಮೀಟ್ ಮಾಡಿ ಬನ್ನಿ ಈ ಡಿಮಾರ್ಟ್ನ. ಡೈರಿ ಫಾರ್ಮ್ ರೋಡ್ ಹತ್ರ ಹೋದರೆ ಡಿಮಾರ್ಟ್ ಸಿಗತ್ತೆ ನೋಡಿರಿ. ಇವೆಲ್ಲ ಆರ್ಟಿಫಿಷಿಯಲ್ ಜ್ಯೂಸ್, ಇಷ್ಟೆಲ್ಲ ಐಟಮ್ಸ್ ಇದ್ದಾವೆ ನೋಡಿರಿ. ಇವೆಲ್ಲ ಅಕ್ಕಿ ಪ್ಯಾಕೆಟ್ ರೀ, 25 kg ಅಕ್ಕಿ ಪ್ಯಾಕೆಟ್. ನನ್ನ ಮಗಳಿಗೆ ಒಂದು ಮಂಚ್ ಚಾಕ್ಲೇಟ್ ಕೊಟ್ಟಿದ್ದೀರಿ ನಾವು. ಆಮೇಲೆ ಔಟ್ ಆಗೋ ಮುಂದಕ್ಕೆ ಅದನ್ನ ಕಟ್ ಮಾಡಿಸಿದ್ದೀರಿ ನಾವು. ಅದಕ್ಕೆ ಕವರ್ ತೊಗೊಂಡೋಗಿ ತೋರಿಸಿ ಕಟ್ ಮಾಡ್ಕೊಂಡಿವಿ. ಈಗ ಸೆಕೆಂಡ್ ಫ್ಲೋರಿಗೆ ಬಂದು ನೋಡಿರಿ. ಸೆಕೆಂಡ್ ಫ್ಲೋರ್ ಒಳಗೆ ಇಲ್ಲೇ ಚಪ್ಪಲ್, ಡ್ರೆಸ್ ಗೀಸ್ ಎಲ್ಲ ಅದ ನೋಡಿರಿ. ನನಗೆ ಚಪ್ಪಲ್ ಇದ್ದಿದ್ದಲ್ಲ, ಹೀಗಾಗಿ ಚಪ್ಪಲ್ ತೊಗೊಳತ್ತಿದ್ವಿ ನಾವು. ನೋಡಿರಿ ಇಲ್ಲಿ ಚಪ್ಪಲ್ ತೊಗೊಳತ್ತೀವಿ. ಇವೆಲ್ಲ ಶೂ ಅದಾವೆ ರೀ, ಹುಡುಗಿಯರ ಶೂ ಅದಾವೆ. ರೇಟ್ ಅಂತೂ ಸಿಕ್ಕಾಪಟ್ಟೆ ಅದಾವೆ, ಅದ್ರ ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಇದಾವೆ. ನಾನು ಮಾತ್ರ ತೊಗೊಳಿಲ್ಲ ರೀ, ಹೀಗಾಗಿ ನಾನು ಚಪ್ಪಲಿ ತೊಗೊಂಡೆ 600 ರೂಪಾಯಿ ಕೊಟ್ಟೆ. ಹೊರಗಡೆ ಬಿಟ್ಟು ಚಪ್ಪಲಿನ 2 ಜೋಡಿ ಚಪ್ಪಲಿನ ನಾಯಿ ತೊಗೊಂಡೋಗಿದ್ವಿ. ಹಿಂಗಾಗಿ ಚಪ್ಪಲಿ ಬೇಕಾಗಿದ್ದು ರೀ ನನಗೆ. ಹಿಂಗಾಗಿ ಚಪ್ಪಲಿ ತರೋಕೆ ಸೆಕೆಂಡ್ ಫ್ಲೋರಿಗೆ ಹೋಗಿದ್ದೀವಿ. ನೋಡಿರಿ ಶೂ ಅದಾವೆ ಇಲ್ಲಿ ಹುಡುಗಿಯರು. ಮಸ್ತ್ ಅಂದ್ರೆ ಮಸ್ತ್ ಅದಾವೆ. 690 ರೂಪಾಯಿ ನೋಡಿರಿ ಇಲ್ಲಿ. ನೋಡಿರಿ ಡಿಸೈನ್ ಚಪ್ಪಲ್ ಅಂಗಡಿಯಾಗ ಇರೋದಿಲ್ಲ ರೀ. ಇಷ್ಟು ವೆರೈಟಿ ಚಪ್ಪಲ್ ಇಲ್ಲದ ನೋಡಿರಿ ಇಂಥ ಚಪ್ಪಲ್. ಇವು ಸಣ್ಣ ಮಕ್ಕಳು ಆಟ ಆಡೋ ಸಾಮಾನು ರೀ. ಇವ ಕ್ಲಾತ್ ನೋಡಿರಿ, ಬಟ್ಟೆ ಟವೆಲ್ಸ್ ನೋಡಿರಿ. ಸಣ್ಣ ಮಕ್ಕಳು ಬಾಲ್ಗಳು ನೋಡಿರಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅದ ನೋಡಿರಿ. ಭಾರಿ ಅದಾವಲ್ಲ ರೀ. ನಮ್ಮ ಸಮ್ಮು ನೋಡಿಲ್ಲ ರೀ, ನೋಡಿ ಗಂಟು ಬಿದ್ದಿಲ್ಲ. ಹಿಂಗಾಗಿ ನಾನು ಕರ್ಕೊಂಡು ಕೆಳಗೆ ಹೋಗ್ಬಿಟ್ಟೆ. ಇವ್ರು ಯಜಮಾನ್ರು ನಾನು ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಥವಾ ನಾನು ಹೋಗಿ ಸೈಡಿಗೆ ನಿಂತಿದ್ದೆ. ನಮ್ಮ ಸಮ್ಮು ಇಂಥವೆಲ್ಲ ನೋಡಿದ್ರೆ ಹೊಟ್ಟೆ ಬಿಡೋದೇ ಅಲ್ರಿ. ಈಕಿ ಬೇಕಂದ್ರೆ ಬೇಕಾರಿ ಈಕಿಗೆ. ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಅದಾವೆ ಡಿಮಾರ್ಟ್ ಒಳಗೆ. ಹಿಂಗೈತೆ ನೋಡಿರಿ. ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ರೀ ನಾ ಡಿಮಾರ್ಟ್. ಮತ್ತು ಹಂಗೆ ಹೋದಂಗೆ ಇನ್ನೂ ತೋರಿಸ್ತಾರೆ ರೀ ನಮ್ಮ ಯಜಮಾನ್ರು ವಿಡಿಯೋ ಮಾಡತ್ತಾರ. ಅದು ವಾಯ್ಸ್ ಓವರ್ ಕೊಡತ್ತೇನೆ ರೀ ಯಾಕಂದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ರೀ. ಹಿಂಗಾಗಿ ನೋಡಿರಿ ಇಲ್ಲೇ ಟವೆಲ್ಗಳು ಎಷ್ಟು ನೀಟಾಗಿ ಮಸ್ತಾಗಿ ಹೆಂಗೆ ಹೊಂದಿಸಿಟ್ಟಾರ ನೋಡಿರಿ. ಭಾರಿ ಅಂದ್ರೆ ಭಾರಿ ಐತೆ ಬಿಡ್ರಿ ಡಿಮಾರ್ಟ್. ನೋಡಿದ್ರೆ 2 ಕಣ್ಣು ಸಾಲೋದಿಲ್ಲ ರೀ.
ಸಿಕ್ಕಾಬಿಟ್ಟು ಅಮೌಂಟ್ ತೊಗೊಂಡು ಹೋಗ್ಬೇಕ್ರಿ ಅಂದ್ರೆ ಫುಲ್ ಶಾಪಿಂಗ್ ಆಗತ್ತೆ ನೋಡಿರಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಲ್ಲ ಬೇಕು ರೀ. ಇವೆಲ್ಲ ಮ್ಯಾಟ್ಸ್ ಪಿಲ್ಲೋ ಅದಾವ ನೋಡಿರಿ. ಎಲ್ಲ ನೋಡಿರಿ ಇಲ್ಲಿ ಇವೆಲ್ಲ ಕಾಟನ್ಸ್ ರೀ. ಇವಷ್ಟು ಕಾಟನ್ಸ್ ರೀ. ಮಸ್ತ್ ಕಾಟನ್ ಅದಾವೆ ಬಿಡ್ರಿ. ಭಾರಿ ಕಾಟನ್ ಅದಾವೆ. ಇಲ್ಲಿ ಬಂದರೆ ಹಂಗನ ಹೇಳಿದ್ನಲ್ರಿ ಮನೆಗೆ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಐಟಮ್ಸ್ಗಳು ಎಲ್ಲ ಅದ ನೋಡಿರಿ. ಬಕೆಟ್, ಬುಟ್ಟಿ, ಡಬ್ಬಿ, ನಮ್ಗೆ ಏನೇನು ಯೂಸ್ ಅದಾವೆ ಮನೆ ಒಳಗೆ ನೋಡಿರಿ. ಇಲ್ಲೆಲ್ಲ ವೆರೈಟೀಸ್ ಇದಾವೆ ನೋಡಿರಿ ಇಲ್ಲಿ ಇಷ್ಟೆಲ್ಲ ಅದಾವೆ. ಕ್ವಾಲಿಟಿ ಮಾತ್ರ ನಂಬರ್ 1 ಕ್ವಾಲಿಟಿ ಅದಾವೆ. ನಿಮಗೂ ಇಷ್ಟ ಆಗ್ಯಾವ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರೋ. ನಂಗೆ ಡಿಮಾರ್ಟಿಗೆ ಹೋದ್ರೆ ನಂಗೆ ಬರೀ ಡಬ್ಬಿ ಇಂಥವೆಲ್ಲ ಇಷ್ಟ ಆಗ್ತಾವೆ ನನಗೆ. ಆದರೆ ಏನು ಮಾಡೋದು, ನಮ್ಮ ಯಜಮಾನ್ರು ಕೊಡಿಸೋದಿಲ್ಲ ರೀ ನನಗೆ. ಇರಲಿ ಹೋಗಬೇಡ ಅಂತ ಕರ್ಕೊಂಬಂದುಬಿಡ್ತಾರೆ. ಇರಲಿ ಬಾ ಅಂತ ಮತ್ತು ನಾನು ಅವ್ರ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ರಿ. ಹಿಂಗಾಗಿ ಬಂದುಬಿಡ್ತೇನೆ ರೀ. ನಾನು ತೊಗೊಳೋದಿಲ್ಲ. ನಂಗೆ ಭಾಳ ಇಷ್ಟ ರೀ ಇಂಥ ಡಬ್ಬಿ ಐಟಮ್ಸ್ ಎಲ್ಲ ತೊಗೊಳಕ್ಕೆ. ನೋಡಿರಿ ಇವೆಲ್ಲ ವಾಟರ್ ಬಾಟಲ್ಸ್ ಅದ ನೋಡಿರಿ. ಈ ರೀತಿ ಹೊಂದಿಷ್ಟು ನೀಟಾಗಿ ಇಟ್ಟಾರ ವಾಟರ್ ಬಾಟಲ್ಸ್. ಸಣ್ಣ ಮಕ್ಕಳ ವಾಟರ್ ಬಾಟಲ್ಸ್ ಪ್ರತಿಯೊಂದು ಅದ ನೋಡಿರಿ. ಇಲ್ಲಿ ಹಂಗೆ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಹೊಂದಿಸಿಟ್ರಿ ನೋಡಿರಿ. ನಾ ಹೋಗತ್ತಾರಿ ಕೆಳಗೆ ಇಳೋದು ಹೊಂಟೇರಿ ಈಗ. ಇವು ಪಾಟ್ಸ್ ಅದ ನೋಡಿರಿ. ಇವಾಗ ಕಾಟನ್ಸ್ ಹಂಗೆ ಹಾಕ್ಯಾರ ಇವರು. ನಾವು 1ನೇ ಸ್ಟೆಪ್ಪಿಂದ ಮೇಲೆ 2ನೇ ಸ್ಟೆಪ್ಪಿಗೆ ಹೋಗ್ತೀವಲ್ಲ ರೀ. ಫ್ಲೋರಿಗೆ ಹೋಗೋ ಮುಂದಕ್ಕೆ ಹಂಗೆ ನೋಡ್ಲಿಕ್ಕೆ ಅಂತಂದು ಇಲ್ಲಿ ಬಂದು ನೋಡಿರಿ ಡ್ರೆಸ್ ಅದಾವೆ. ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ಪ್ರತಿಯೊಬ್ಬರು ಡ್ರೆಸ್ ಅದ ನೋಡಿರಿ ಇಲ್ಲಿ. ನೋಡಿರಿ ಇಲ್ಲ ಡ್ರೆಸ್ ಸಣ್ಣ ಮಕ್ಕಳು ಅದಾವೆ ರೀ, ದೊಡ್ಡವರು ಅದಾವೆ. ಟೀ ಶರ್ಟ್, ಪ್ಯಾಂಟ್, ನೈಟಿ, ಪ್ಲಾಜೋ, ಆಮೇಲೆ ಟಾಪ್ಸ್, ಲೆಗಿನ್ಸ್ ಪ್ರತಿಯೊಂದು ಡ್ರೆಸ್ಸು ಅದಾವೆ ನೋಡಿರಿ. ಒಂದು ಫ್ಲೋರು ಪೂರ ಡ್ರೆಸ್ಸಿಂದ ಐತ್ರಿ. ಪೂರ ಅಂದ್ರೆ ಪೂರ ಡ್ರೆಸ್ ಕವರ್ ಮಾಡ್ಯಾರ ಇವ್ರು ನೋಡಿರಿ. 199 ರೂಪೀಸ್ ಟೀ ಶರ್ಟ್, 199 ರೂಪೀಸ್ ಟಾಪ್ಸ್. ನಮ್ಮ ಸಮ್ಮಗೆ ನೋಡಕ್ಕಂತ ಹೋಗಿದ್ದಾರೆ ರೀ. ನಾನು ಟಿ ಶರ್ಟ್ ಚಲೋ ಅದಾವನಂತಂದು ನನಗೇನು ಅಷ್ಟು ಮನಸ್ಸಿಗೆ ಬರಲಿಲ್ಲ. ಯಾಕಂದ್ರೆ ಸ್ವಲ್ಪ ಅವಸರದಾಗಿದ್ರಿ ನಾವು. ಇವ್ರ ಯಜಮಾನ್ರಿ ಲಗು ಬಾ ಅಂತಂದ್ರೆ ಅವಸರದಾಗ ಗೊತ್ತೈತಲ್ಲ ನೀವು ತೊಗೊಳಕ್ಕೆ ಆಗೋದಿಲ್ಲ. ಹಿಂಗಾಗಿ ನಾನು ಬ್ಯಾಡ ಬಾರಿ ಅಂತ ಕರ್ಕೊಂಬಂದುಬಿಟ್ಟೆ. ಇವ್ರ ರೇನ್ಕೋಟ್ ಅದ ನೋಡಿರಿ ಇಲ್ಲಿ. ಇಷ್ಟು ರೇನ್ಕೋಟ್ಸ್ ಅದಾವ ನೋಡ್ರಿ. ಟೀ ಶರ್ಟ್ಸ್ ಅದಾವ ವೆರೈಟೀಸ್. ಜನ ಅಂತೂ ಇಷ್ಟು ಜನ ಇರ್ತಾರೆ ಇಲ್ಲಿ ಹೇಳ್ತೇನೆ. ಸಿಕ್ಕಾಪಟ್ಟೆ ರಶ್ ಇರ್ತೈತೆ ನೋಡಿರಿ. ಇದು ಡಿಮಾರ್ಟ್ ಹೋಗ್ಬೇಕಂದ್ರೆ ಒಂದು 15,000 - 20,000 ಅಂತ ಮಿನಿಮಮ್ ತೊಗೊಂಡು ಹೋಗ್ಲೇಬೇಕು ರೀ. ನೈಟಿ ನೋಡಿರಿ ಇವು ನಾವು ಒಂದ್ಸಲ ತೊಗೊಂಬಂದಿದ್ದಾರೆ. ಅದು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನಿಮಗೆ. ಹಿಂಗಾಗಿ ನಾನು ತೊಗೊಳಿಲ್ಲ ರೀ. ನೈಟಿ ಅಷ್ಟೇ ನೋಡಿದೆ ಹೆಂಗೆ ಅದಾವೆ. ಈ ಸಲ ಆದರೂ ಚಲೋ ಬಂದಾನಂತಂದು ಹಂಗೆ ಕೆಳಗೆ ಇಳ್ಕೊಂಡು ಮತ್ತು ಗ್ರೌಂಡ್ ಫ್ಲೋರಿಗೆ ಬರತ್ತೀವಿ ನಾವು. ಇಲ್ಲಿ ಪೂರ ಏನದಾವ ಅಂದ್ರೆ ಪೇಸ್ಟ್ಗಳು, ಆಮೇಲೆ ಹಾರ್ಪಿಕ್, ಪಿನಾಯಿಲ್, ಸೋಪ್ ಇಂಥವೆಲ್ಲ ಐಟಮ್ಸ್ ಇಲ್ದ ನೋಡಿರಿ. ಕೋಲ್ಗೇಟ್, ಬ್ರಷ್ ಇಂಥ ಐಟಮ್ಸ್ ಎಲ್ಲ ಇಲ್ಲದವ್ರಿ. ಗ್ರೌಂಡ್ ಫ್ಲೋರ್ ಒಂದು ಸೈಡಿಗೆ ಇಟ್ಟಾರ ಇವನ್ನ. ನಿಮಗೂ ಡಿಮಾರ್ಟ್ ಇಷ್ಟ ಆಗೈತಿ ಅಂತ ನೋಡಿರಿ. ನೆಕ್ಸ್ಟ್ ಹಂಗೆ ಇಳ್ಕೊಂಡು ಹೊಂಟೀವಿ ರೀ. ಮುಂದೆ ಹೋಗತ್ತೀವಿ ರೀ. ಹಂಗೆ ಮುಂದೆ ನೋಡಿರಿ ಇಷ್ಟೆಲ್ಲ ಐತಿ. ನಿಮಗೂ ಡಿಮಾರ್ಟ್ ಇಷ್ಟ ಆಗೈತಿ ಅಂತ ಅನ್ಕೋತೇನೆ ನಾನು. ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ನೋಡಿರಿ ಫ್ರೆಂಡ್ಸ್. ಡಿಮಾರ್ಟಿಗೆ ಹೋಗಿ ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ಏನೇನು ಸಂತಿ ತೊಗೊಂಬಂದಿವಿ, ಏನೇನು ರೇಷನ್ ತೊಗೊಂಬಂದೇವಿ, ನಮ್ಗೆ ಏನೇನು ಬೇಕಲ್ಲ ಅಷ್ಟೂ ನಿಮಗೀಗ ತೋರಿಸ್ತಾನಂತ ಬರ್ರಿ ನೋಡಿರಿ. ಇವ್ರು ಏನು ಕೊಟ್ಟಾರ ಅಂದರೆ ಇದ್ರಾಗ ಮೂಂಗ್ ದಾಲ್ ಅಂತ ನೋಡಿರಿ. ಹೆಸರು ಬೇಳೆ ರೀ. ಇವು ಹೆಸರು ಬೇಳೆ ಹೆಂಗೆ ಕೆ ಜಿ ಅದಾವೆ ಅಂದ್ರೆ ಇಲ್ಲಿ 117 ರೂಪಾಯಿ ಕೆ ಜಿ ಅದಾವೆ ರೀ. ನಾನು 660 ಗ್ರಾಮ್ ತೊಗೊಂಡು 77 ರೂಪಾಯಿ ಬಿದ್ದಾವೆ ನೋಡಿರಿ. ಇವು 77 ರೂಪಾಯಿ ಬಿದ್ದಾವೆ ಇವಕ್ಕೆ ನೋಡಿರಿ. ಡಿಮಾರ್ಟಿಂದ ಬಂದಿದ್ದಕ್ಕೆ ಅಷ್ಟೊಂದು ಸಂತಿ ರೇಷನ್ ತೆಗಿತಾರೆ ನೋಡಿರಿ. ಇಲ್ಲಿ ಇವು ಅವ್ರ ಮೇಲೆ ಬಿಲ್ ಹಚ್ತಾರೆ ನೋಡಿರಿ. ಇಲ್ಲಿ ಮೂಂಗ್ ದಾಲ್ ಅಂತ ನೋಡಿರಿ. ಇವು ಮೂಂಗ್ ದಾಲ್ 77 ರೂಪಾಯಿ 55 ಪೈಸೆ ಆಗೈತೆ ರೀ. ನಮ್ದು 660 ಗ್ರಾಮ್ ಅದಾವೆ ರೀ. ಕೆ ಜಿ 117 ರೂಪಾಯಿ ಐತೆ ರೀ. ಇದು ಬೇಸನ್ ಹಿಟ್ಟು ರೀ, ಕಡ್ಲಿ ಹಿಟ್ಟು. ಪುಟಾಣಿ ಬೇಳೆ ರೀ. ಅವಲಕ್ಕಿ ಕೆ ಜಿ ಇದಾವೆ ರೀ. 55 ರೂಪಾಯಿ ಕೆ ಜಿ ಅದಾವೆ ನೋಡಿರಿ. 1 ಕೆ ಜಿ 100 ಗ್ರಾಮ್ ಅದಾವೆ. ಇವು ಕಡ್ಲಿಬೇಳೆ ನೋಡಿರಿ. 1 ಕೆ ಜಿ 180 ಗ್ರಾಮ್ ಅದಾವೆ. 105 ರೂಪಾಯಿ ಆಗೈತಿ. 89 ರೂಪಾಯಿ ಕೆ ಜಿ ಆಗ್ಯಾವ ನೋಡಿರಿ ಇವು. ಆಮೇಲೆ ಇದೇನು ರೀ ಸಕ್ಕರೆ. ಶುಗರ್ ಇದು 40 ರೂಪಾಯಿ ಕೆ ಜಿ ಐತಿ. 28 ರೂಪಾಯಿ ಐತಿ. ಅಂದರೆ 702 ಗ್ರಾಮ್ ಅಷ್ಟೇ ಐತಿ. ಜಾಸ್ತಿ ಏನಿಲ್ಲ.
ನಾ ಶುಗರ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ನಾವೆಲ್ಲ ಸಂತಿನೂ ತೊಗೊಂಬಂದಿಲ್ರಿ. ಇವಾಗ ಎಣ್ಣೆ ಬೆಲ್ಲ ಅದು ಏನಿರ್ತಾವಲ್ರಿ ಅವನ್ನೆಲ್ಲ ಒಗ್ಕೆ ಹಾಕೊಂಡಿರ್ತೀವಿ ನಾವು 10 kg ಅಷ್ಟು. ಇವು ಮೇನ್ ಸಂತಿ ತಿಂಗಳು ಆಗುವಷ್ಟು ತಿಂತಿದ್ದೀವಿ. ತೊಗರಿಬೇಳೆ ನೋಡ್ರಿ ಅಷ್ಟು ಊಟ ಯಾವ 9 ಊಟ ಮಾಡ್ಬೇಕು. ತೊಗರಿಬೇಳೆ 187 ರೂಪಾಯಿ kg ರೀ. ತೊಗರಿಬೇಳೆ ನಂದು 976 ಗ್ರಾಮ್ ತೊಗೊಂಡು 182 ರೂಪಾಯಿ ಬರುತ್ತೆ ನೋಡ್ರಿ ತೊಗರಿಬೇಳೆ. ಏನು ಮಾಡ್ತೀವಿ ರಾಗಿ ಹಿಟ್ಟು ನೋಡ್ರಿ. ನಮ್ಮ ಮಗಳಿಗೆ ಸ್ವಲ್ಪ ಗಂಜಿ ಮಣ್ಣು ಕುಡಿಸ್ತೇನೆ ರೀತಿಗೆ. 48 ರೂಪಾಯಿ kg ರಾಗಿ ಹಿಟ್ಟು. 644 ಗ್ರಾಮ್ ಐತಿ. 30 ರೂಪಾಯಿ ಬಿದ್ದೈತೆ ನೋಡ್ರಿ. ಆಮೇಲೆ ಇದು ಇಡ್ಲಿ ರವೆ ಆಗೈತೆ. ಇಡ್ಲಿ ರವೆ 36 ರೂಪಾಯಿ kg ಐತಿ. 1 kg 972 ಗ್ರಾಮ್ ಆಗೈತಿ. 71 ರೂಪಾಯಿ ಬರ್ತದೆ ನೋಡ್ರಿ ಇಡ್ಲಿ ರವೆ. ಅಂದರೆ 2 kg ಸನೇಕರಿ. ಇವು ಅಕ್ಕಿ ರೀ. ಅಕ್ಕಿ ಇವನ್ನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಯಾವಾಗಾರ ಪಲಾವು ಆಮೇಲೆ ಸ್ವಲ್ಪ ಟೊಮೆಟೊ ಬಾತ್ ಬಿರಿಯಾನಿದು ಮಾಡೋಣ ಫಸ್ಟ್ ಯೂಸ್ ಮಾಡ್ತೀವಿ ಇವನ್ನ. ಇವು ಎಂಥ ಅಕ್ಕಿ ಅಂದ್ರೆ ಅದು ಇವು ಕರ್ನೂಲ್ ರೈಸ್ ಅಂತ ನೋಡ್ರಿ. ಕರ್ನೂಲ್ ರೈಸ್ 5 kg 364 ಗ್ರಾಮ್ ಅದಾವ. 297 ರೂಪಾಯಿ ಬರುತ್ತೆ ನೋಡ್ರಿ ಇವು ಅಕ್ಕಿ. ಇವು ಶೇಂಗಾ ಕಾಳು ರೀ. ನನಗಂತೂ ಈ ಶೇಂಗಾ ಕಾಳು ಇಲ್ಲದ್ರೆ ಅಡುಗೆ ಮಾಡೋಕೆ ಆಗೋದಿಲ್ಲ ರೀ. ಶೇಂಗಾ ಕಾಳು ಮಾಡಿ ಕಂಪಲ್ಸರಿ ಬೇಕು ನಂಗೆ ಅಡುಗೆಗೆ. ಶೇಂಗಾ ಕಾಳು 132 ರೂಪಾಯಿ kg ಅದಾವ. 1 kg 298 ಗ್ರಾಮ್ ತೊಗೊಂಡಿನಿ. ಅಂದ್ರೆ 171 ರೂಪಾಯಿ ಬರುತ್ತೆ ನೋಡ್ರಿ. ಡಿಮಾರ್ಟ್ ಹೋಗಿಲ್ಲ ಹೈದ್ರಾಬಾದ್ ಒಳಗೆ ಸ್ವಲ್ಪ ಚೀಪ್ ಸಿಗ್ತದೆ ನಮ್ಗೆ ರೇಷನ್ ಎಲ್ಲ. ಇದು ಯಾಕಂದ್ರೆ ಸಿಕ್ಕಾಪಟ್ಟೆ ತುಟ್ಟಿರಿ. ಇದು ಸೂಜಿ ರವೆ ರೀ. ನಾವೇನಂತೀವಲ್ಲ ಚರುಟಿ ರವೆ ಮತ್ತು ಬಾಂಬೆ ರವೆ ಅಂತ ಕರಿತೀವಲ್ರಿ ನಾವು. ಅದು ಸೂಜಿ ರವೆ ಅಂತಾರೆ ಇದ್ರಾಗ ಅವರು. ಸೂಜಿ ರವೆ ರೀ. ಇದು 42 ರೂಪಾಯಿ kg ಐತಿ. 1 kg 410 ಗ್ರಾಮ್ ತಂದೆ ನಾನು. 59 ರೂಪಾಯಿ 93 ಪೈಸೆ ಅಂದ್ರೆ 60 ರೂಪಾಯಿ ಬೀಳ್ತೀರಿ ಇದು. ಆದರೂ ಸ್ವಲ್ಪ ಬೆಟರ್ ರೀ. ಈಗ 1 by 1 ಗೆಟ್ ಅಂತಂದ್ರೆ ಸೋಯಾ ಸ್ಟಿಕ್ಸ್ ತೊಗೊಂಬಂದಾರ ನೋಡ್ರಿ. ಅಂದ್ರೆ ಸಾಯಂಕಾಲ ಚಾ ಟೈಮ್ ಹೋಗಿ ತಿನ್ನಕ್ಕೆ ಬರ್ತೈತಲ್ರಿ. ಚಾ ಟೈಮ್ ಹೋಗಿ ತಿನ್ನಕ್ಕೆ ಬರ್ತಲ್ರಿ. ಚಾಕ್ಲೇಟ್ ಆಗಿರ್ತಾವೆ ತಿನ್ನ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ಇವಾಗ ಟೋಸ್ಟ್ ನೋಡ್ರಿ. ಸಾಯಂಕಾಲ ಬೆಳಿಗ್ಗೆ ತಿನ್ನಕ್ಕೆ ಬರ್ತಾವೆ ನೋಡ್ರಿ ಟೋಸ್ಟ್ ರೇಟ್ ಎಷ್ಟು ಅಂದ್ರೆ ಇವಕ್ಕೆ ಈಗ ಎಷ್ಟು ರೇಟ್ ಅಂದ್ರೆ ಟೋಸ್ಟಿಗೆ ಬಿಲ್ ಐತೆ ತೋರಿಸ್ತೀನಿ. ಇಲ್ಲ ಐತೆ ಬಿಲ್ 130 ರೂಪೀಸ್ ಅದಾವ. ಇದ್ರದ್ದು ರೇಟ್ 130 ರೂಪಾಯಿ ಐತ್ರಿ. ಡಿಮಾರ್ಟ್ ಪ್ರೈಸ್ ಎಷ್ಟೈತೆ ಅಂದ್ರೆ 75 ರೂಪಾಯಿ ಐತೆ ನೋಡ್ರಿ. ಇದನ್ನು ಡಿಮಾರ್ಟ್ ರೇಟ್ 75 ಐತಿ. ಇದ್ರ ಮ್ಯಾಗಿನ ರೇಟ್ 130 ರೂಪಾಯಿ ಐತಿ. ಅದ್ರ ಕಡೆ ಡಿಮಾರ್ಟ್ ಸ್ವಲ್ಪ ಸಸ್ತಾನ ಇರ್ತೈತಿ. ಈಗ ನಮ್ಮ ಮನೆಯವ್ರದ್ದು ಸಾಕ್ಸ್ ಇದ್ದಿದ್ದಲ್ರಿ. ಸಾಕ್ಸ್ ತೊಗೊಂಡೇವಿ. ಒಂದು ಜೋಡು ತೊಗೊಂಡು ಹಾಕೊಂಡು ಹೋಗಿಬಿಟ್ರಿ ಅವ್ರ ಮನೆಗೆ ಬರೋದು ಪಟಾಕಿರೇನ. ಕ್ವಾಲಿಟಿ ಅಂತ ಮಸ್ತ್ ಅದ. 150 ರೂಪಾಯಿಗೆ 3 ಜೋಡಿ ಬರ್ತಾವ್ರಿ ಇವು. ಚಲೋ ಅಂದ್ರೆ ಭಾಳ ಚಲೋ ಅದ ನೋಡ್ರಿ. ಹೆಂಗದ ನೋಡ್ರಿ. ದಿಪ್ಪಗ ಕ್ವಾಲಿಟಿ ಚಲೋ ಅದ ನೋಡ್ರಿ ಸಾಕ್ಸ್. ಈಗ ಮಳೆಗಾಲ ಐತಲ್ರಿ. ಈಗ ಕಾಲಂತೂ ಭಾಳ ಹೆಚ್ಚು ಹಾಕ ನೋಡ್ರಿ. ಇವಿಷ್ಟು ನಮ್ಮ ಇವತ್ತಿನ ಡಿಮಾರ್ಟಿನ ಸಂತೆ ಐತ್ರಿ. ಉಳ್ಕಿದ್ದೆಲ್ಲ ನಮ್ಮ ಮನ್ಯಾಗ ಇರ್ತೈತ್ರಿ ನಮ್ದೆಲ್ಲ. ಯಾಕಂದ್ರೆ ನಾವು ಚಪಾತಿ ಅದು ಮಾಡಂಗಿಲ್ರಿ. ಜೋಳದ ರೊಟ್ಟಿ ಮಾಡ್ತೇವೆ. ಹಿಂಗಾಗಿ ಜೋಳ ತೊಗೊಂಬರ್ತೇವೆ ನಾವು. ಇದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಷ್ಟು ಸಂತೆ ಐತೆ ನೋಡ್ರಿ. ಒಂದು ತಿಂಗಳದ್ದು 15 ರೂಪಾಯಿ ಐತಿ. ಬಿಲ್ಲೂ ತೋರಿಸ್ತೇನೆ ನಿಮ್ಗೆ ಎಲ್ಲೈತೆ ಅಂತಂದು. ಬಿಲ್ ಸ್ವಲ್ಪ ಹೋದಲ್ರಿ ಇವಾಗ ನೋಡ್ರಿ. ಅದು ಎಲ್ಲೈತಿ ಎಲ್ಲಿ ತೊಗೊಂಡ್ರಿ ಹೇಳ. ಅದು ಎಷ್ಟಂದ್ರೆ ಟೋಟಲ್ ನಮ್ದು ಡಿಮಾರ್ಟ್ ಐತಿ ಇವತ್ತು 1482 ರೂಪಾಯಿ ಆಗಿತ್ತು. ಅದು ಯಾಕೆ ಇದಷ್ಟು ಸಂತಿಗೆ ಇದಷ್ಟು ಸಂತೆ ಅಂತೇಳಿ ಎಷ್ಟೈತೆ ಅದು? 1482 ರೂಪಾಯಿ ಆಗಿತ್ತು ನೋಡಿ. ಚೀಪ್ ಐತಿ ಎಲ್ಲ ರೀ. ಸ್ವಲ್ಪ ಡಿಮಾರ್ಟ್ ಹೈದ್ರಾಬಾದ್ ಚೀಪ್ ಐತಿ. ಯಾರು ಇಲ್ಲಿ ಹೈದ್ರಾಬಾದ್ ಒಳಗಿದ್ರು ಸಪ್ರೇಟ್ ತಗೋಕೆ ಹೋಗ್ಬಾರ್ದು. ಡಿ ಮಾರ್ಟ್ ಒಳಗೆ ಹೋಗ್ಬೇಕು. ಅಂದ್ರಲ್ಲೇ ಸಸ್ತಾ ಮಾಡ್ಬಿಡ್ತಾವೆ. ಹಿಂಗಾಗಿ ಬೇರೆ ಯಾವುದು ಅಂಗಡಿಗೆ ಹೋಗ್ಬಾರ್ದು. ಹೋಲ್ಸೇಲ್ ಐತಿ ಅದೈತಿ ಅಂತ ಹೇಳಿ ಹೋಗ್ಬಾರ್ರಿ. ಡಿಮಾರ್ಟ್ ಹೋಗ್ಬರ್ರಿ. ಚಲೋ ಸಿಗ್ತಾವ ಐಟಮ್ಸ್. ಇದಿಷ್ಟು ನಮ್ಮ ಸಂತೆ ಐತಿ. ಆಮೇಲೆ ಉಳ್ಕಿದ್ದು ಎಣ್ಣೆ ಬೆಲ್ಲ ಚಾಪುಡಿ ಇಂಥವೆಲ್ಲ ಇಂಥವಲ್ಲ ನಮ್ಮ ಮಸಾಲ ಐಟಮ್ಸ್ ಇವನ್ನೆಲ್ಲ ನಾವು ಇದು ಅರಿಶಿನ ಪುಡಿ ಖಾರ ಇಂಥವೆಲ್ಲ ಒಂದು ವರ್ಷಕ್ಕೆ ಆಗುವಷ್ಟು. ಆಮೇಲೆ ಇದು ಬೆಲ್ಲ ಅದು 10 kg ಇದು ಇಟ್ಕೊಂಡಿರ್ತೇವೆ. ಇದು ಎಣ್ಣೆ 15 kg ಗಟ್ಟಿ ತೊಗೊಂಡಿರ್ತೇವೆ. ಇದು ಖಾರ ಅರಿಶಿನ ಎಲ್ಲ ಒಂದು ವರ್ಷಕ್ಕೆ ಆಗುವಷ್ಟು ಊರಿಂದ ಹಾಕೊಂಡಿರ್ತೇವೆ. ಇಂಥವು ಅಷ್ಟೇ ಮೇನ್ ಐಟಮ್ಸ್ ಇರ್ತಾವಲ್ಲ. ಅವನ್ನ ತಿಂಗಳ ಇಲ್ಲೇ ಒಂದು 1500 2000 2,500 ಆಕೈತಿ. ಇಲ್ಲ ತೊಗೊಂಡ್ಬಂದು ಜೀವನ ಮಾಡ್ತೇವೆ ನೋಡ್ರಿ. ಇದ ನೋಡ್ರಿ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಸರಳವಾದ ಜೀವನ.